In this video, I am explaining the conditional control statement. ನಮಗೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಬರ್ತವೆ. ಈ ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ ಮೇನಾಗಿ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಅಂತ ಬರ್ತವೆ, ಕಂಡೀಷ್ನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ. ಆಮೇಲೆ ಇನ್ನೊಂದು ಅನ್ಕಂಡೀಷ್ನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಬರ್ತವೆ, ಅನ್ಕಂಡೀಷ್ನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಅದೇ ರೀತಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಬರ್ತವೆ. ಇವು ಮೂರನ್ನು ನಾವೇನಂತ ಕರಿತೀವಿ ಅಂದರೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಟೈಪ್ಸ್ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ. ಇಲ್ಲಿ ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸು, ಅನ್ಕಂಡೀಷನಲ್ಲು ಮತ್ತು ಲೂಪಿಂಗ್ ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟು ನಿಮಗೆ ಎಕ್ಸಾಮಿನೇಷನ್ಗೆ ಬರ್ಬೋದು. ಏನಂದರೆ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಫ್ಲೋ ಚಾರ್ಟ್ ಅಂತ ಹೇಳಿ ಕೇಳ್ಬೋದು, ಅಥವಾ ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಫ್ಲೋ ಚಾರ್ಟ್ ಎಕ್ಸ್ಪ್ಲೇನ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳ್ಬೋದು. ಈ ಥರ ನಿಮಗೆ ಕ್ವಶನ್ಸು ಅರೈಸ್ ಆಗೋ ಚಾನ್ಸಸ್ ಇದೆ. ಸೊ ಇಲ್ಲಿ ಫಸ್ಟಿಗೆ ನಾವು ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ ನಾವು ಏನಂತ ತಿಳ್ಕೊಳ್ಳೋಣ. ಈ ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಈಸ್ ಆಲ್ಸೋ ನೋನ್ ಆಸ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಕರಿತೀವಿ. ಈ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೂ ಒಂದೇ, ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದ್ರೂ ಒಂದೇ, ಅಥವಾ ಇವನ್ನ ನಾವು ಸೆಲೆಕ್ಷನ್ ಸ್ಟೇಟ್ಮೆಂಟ್ ಅಥವಾ ಸೆಲೆಕ್ಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕೂಡ ಕರಿತೀವಿ. ದಿಸ್ ಸ್ಟೇಟ್ಮೆಂಟ್ಸ್ ಅಲೋಸ್ ಅಸ್ ಟು ಸೆಲೆಕ್ಟ್ ಎ ಸ್ಟೇಟ್ಮೆಂಟ್ ಆರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಫಾರ್ ಎಕ್ಸಿಕ್ಯೂಷನ್ ಬೇಸ್ಡ್ ಆನ್ ಸಮ್ ಕಂಡೀಷನ್. ಅಂದರೆ ಒಂದು ಕಂಡೀಷನ್ ಪ್ರಕಾರ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸು ನಮಗೆ ಎಕ್ಸಿಕ್ಯೂಟ್ ಆಗ್ತವೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದ್ರೂ ಒಂದೇ, ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೂ ಒಂದೇ, ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೂ ಒಂದೇ, ಅಥವಾ ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಅಥವಾ ಸೆಲೆಕ್ಷನ್ ಅಂದ್ರೂ ಒಂದೇ. ದೀಸ್ ಆರ್ ದ ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್. ಅಥವಾ ಇದನ್ನು ನಾವು ಇನ್ನೊಂದು ರೀತಿನೂ ಕರಿತೀವಿ, ಯಾಕಂದರೆ ಇಲ್ಲಿ ಡಿಸಿಷನ್ ಮಾಡೋದ್ರಿಂದ ಇವನ್ನ ಡಿಸಿಷನ್ಸ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಡಿಸಿಷನ್ಸ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೂಡ ಕರಿತೀವಿ. ಇಲ್ಲಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್, ಲ್ಯಾಡರ್ ಇಫ್ ಸ್ಟೇಟ್ಮೆಂಟ್ ಅಂಡ್ ಸ್ವಿಚ್ ಸ್ಟೇಟ್ಮೆಂಟ್. These 5 are called the conditional control statements, or branching statements, or selection statement, or decision making statements ಅಂತೇಳಿ ಕರಿತೀವಿ. ಇವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ನಾವು ಇಫ್ ಸ್ಟೇಟ್ಮೆಂಟ್. ಈ ಇಫ್ ಸ್ಟೇಟ್ಮೆಂಟ್ನ ಏನಂತ ಕರಿತೀವಿ ಅಂದರೆ ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಇಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಅಥವಾ ಇದನ್ನ ಸಿಂಪಲ್ ಇಫ್ ಅಂತ ಕೂಡ ಕರಿತೀವಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ವೇ ಬ್ರಾಂಚಿಂಗ್ ಅಂತ ಕರಿತೀವಿ. ಈ ಒನ್ ವೇ ಬ್ರಾಂಚಿಂಗು, ಟೂ ವೇ ಬ್ರಾಂಚಿಂಗ್ ನಾವೇನಪ್ಪ ಅಂದರೆ ಒನ್ ವೇ ಅಂತ ಕರಿತೀವಿ. ಒನ್ ವೇ ಅಂದರೆ ಇಲ್ಲಿ ಓನ್ಲಿ ಇಫ್ ದ ಕಂಡೀಷನ್ ಈಸ್ ಟ್ರೂ. ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಆ ಕಂಡೀಷನ್ನು ಟ್ರೂ ಇದ್ದಾಗ ಮಾತ್ರ ನಮಗೇನಾಗುತ್ತೆ, ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸು ಎಕ್ಸಿಕ್ಯೂಟ್ ಆಗ್ತವೆ. ಇಲ್ಲ ಅಂದರೆ ಪ್ರೋಗ್ರಾಮ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತೆ. ಸೊ ಇಲ್ಲಿ ಓನ್ಲಿ ಒನ್ ಸೆಲೆಕ್ಷನ್ ಆಗುತ್ತೆ, ಅಂದರೆ ಟ್ರೂ ಇದ್ದಾಗ ಮಾತ್ರ ಬರುತ್ತೆ. ಹಂಗಾಗಿ ಇದನ್ನು ನಾವೇನಂತ ಕರಿತೀವಿ, ಒನ್ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಇಫ್ ಸ್ಟೇಟ್ಮೆಂಟ್ ಅನ್ನೋದೇನು, ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಇಫ್ ಸ್ಟೇಟ್ಮೆಂಟ್. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒನ್ ವೇ ಬ್ರಾಂಚಿಂಗ್. ದ ಜನರಲ್ ಫಾರ್ಮ್ ಅಥವಾ ಇದನ್ನ ಸಿಂಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ಸಿಂಟ್ಯಾಕ್ಸ್ ಅಂದ್ರೆ ಒಂದೇ, ಜನರಲ್ ಫಾರ್ಮ್ ಆಫ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಅಂದ್ರೂ ಒಂದೇ. ಇಲ್ಲಿ ನಾವೇನು ಬರಿತೀವಿ ಅಂದರೆ ಇಫ್ ಬರಿತೀವಿ. ಇಫ್ ಅನ್ನೋದು ನಮಗಿಲ್ಲಿ ಕೀವರ್ಡು. ನೆಕ್ಸ್ಟ್ ಪ್ಯಾರಂಥಸಿಸ್ ಒಳಗಡೆ, ಬ್ರಾಕೆಟ್ ಒಳಗಡೆ ಟೆಸ್ಟ್ ಕಂಡೀಷನ್ ಅಥವಾ ಒಂದು ಕಂಡೀಷನ್ನ ಬರಿತೀವಿ. ದಿಸ್ ಕಂಡೀಷನ್ ಈಸ್ ಟ್ರೂ ಅಂದರೆ ಈ ಕಂಡೀಷನ್ ಇಲ್ಲೇನು ನಾವು ಬ್ರಾಕೆಟ್ ಒಳಗೆ ಬರೆದಿರ್ತೀವೋ ಈ ಕಂಡೀಷನ್ ಟ್ರೂ ಇದ್ದಾಗ ಮಾತ್ರ ನಮಗೇನಾಗುತ್ತೆ, ಸ್ಟೇಟ್ಮೆಂಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂದರೆ ಈ ಕಂಡೀಷನ್ ಫಾಲ್ಸ್ ಆಯ್ತಪ್ಪ ಅಂದರೆ ಸ್ಟೇಟ್ಮೆಂಟ್ ಟು ಅಂದರೆ ಬೈ ಡಿಫಾಲ್ಟ್ ಏನು ಕೊಟ್ಟಿರ್ತೀವೋ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಅಥವಾ ಏನೂ ಬರೆದಿಲ್ಲ ಅಂದರೆ ಪ್ರೋಗ್ರಾಮ್ ಅಲ್ಲಿಗೆ ಟರ್ಮಿನೇಟ್ ಆಗುತ್ತೆ. ಇದನ್ನ ನಾವು ಜನರಲ್ ಸಿಂಟ್ಯಾಕ್ಸ್ ಅಥವಾ ಜನರಲ್ ಫಾರ್ಮ್ ಆಫ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ನಮಗೆ ಇಲ್ಲಿ ಏನು ಕಾಣ್ತಿದೆಯಲ್ಲ, ಇದನ್ನ ಪಿಕ್ಚೋರಿಯಲ್ ಫಾರ್ಮ್ ಅಥವಾ ಫ್ಲೋ ಚಾರ್ಟ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಲ್ಗಾರಿದಮ್ ಮತ್ತು ಫ್ಲೋ ಚಾರ್ಟ್ ಅಲ್ಲಿ ನೋಡಿದೀವಿ. ಅಲ್ಗಾರಿದಮ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ ಕರಿತೀವಿ. ಅದೇ ರೀತಿ ಪಿಕ್ಚೋರಿಯಲ್ ಫಾರ್ಮ್ ಆಫ್ ಅಲ್ಗಾರಿದಮ್ ಅಥವಾ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಅನ್ ಅಲ್ಗಾರಿದಮ್ ಈಸ್ ನೋನ್ ಆಸ್ ನಾವು ಫ್ಲೋ ಚಾರ್ಟ್ ಅಂತ ಕರಿತೀವಿ. ಆ ಫ್ಲೋ ಚಾರ್ಟ್ ಅಲ್ಲಿ ರೋಂಬಸ್ ಸಿಂಬಲ್ ಅಂತ ಯೂಸ್ ಮಾಡಿದ್ವಿ. ಆ ರೋಂಬಸ್ ಸಿಂಬಲ್ನ ನಾವು ಹೇಳ್ಬೇಕಾದ್ರೆ ಏನು ಹೇಳಿದ್ವಿ, ಅವನ್ನ ಕಂಡೀಷನಲ್ ಸ್ಟೇಟ್ಮೆಂಟ್ಸಿಗೆ ಅಥವಾ ಕಂಡೀಷನ್ಸ್ ಬರ್ದಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಲ್ಲ, ಇದು ಕಂಡೀಷನ್. ರೋಂಬಸ್ ಏನು ಯೂಸ್ ಮಾಡಿವಲ್ಲ, ದಿಸ್ ಈಸ್ ರೋಂಬಸ್ ಸಿಂಬಲ್. ದಿಸ್ ಈಸ್ ಫಾರ್ ಕಂಡೀಷನಲ್ ಯೂಸ್ ಮಾಡ್ತೀವಿ. ಈ ರೋಂಬಸ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಫಸ್ಟಿಗೆ ಇಲ್ಲಿ ಫ್ಲೋ ಚಾರ್ಟ್ ಸ್ಟಾರ್ಟ್ ಆಗಿರುತ್ತೆ, ಈಸ್ ಕಂಡೀಷನ್, ಈಸ್ ಅಂತ ಬರಿತೀವಿ. ಈಸ್ ಕಂಡೀಷನ್ ಕ್ವಶನ್ ಮಾರ್ಕ್. ಇಫ್ ದಿಸ್ ಈಸ್ ಫಾಲ್ಸ್, ಪ್ರೋಗ್ರಾಮ್ ಏನಾಗುತ್ತೆ, ಸ್ಟಾಪ್ ಅಥವಾ ನೆಕ್ಸ್ಟ್ಗೆ ಬರ್ತದೆ. ಅಥವಾ ಕಂಡೀಷನ್ ಇಲ್ಲಿ ಟ್ರೂ ಆಯ್ತಪ್ಪ ಅಂದರೆ ನಾವು ಸ್ಟೇಟ್ಮೆಂಟ್ ಒನ್ ಏನು ಕೊಟ್ಟಿರ್ತೀವೋ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಲಾಸ್ಟಿಗೆ ನಾವು ಸ್ಟಾಪ್ ಅಂತೇಳಿ ಬರ್ತಿರ್ತೀವಿ.
ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ರೀಡ್ ದ ವ್ಯಾಲ್ಯೂಸ್ ಅವೆಲ್ಲ ಬಂದಿರ್ತವೆ. ಜಸ್ಟ್ ಫ್ಲೋ ಚಾರ್ಟ್ ನಾವು ಏನು ಮಾಡ್ತೀವಿ ಅಂದರೆ ಓನ್ಲಿ ಇಫ್ ಸ್ಟೇಟ್ಮೆಂಟ್ ಬರೀಬೇಕಾದ್ರೆ ಇದಕ್ಕೆ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ನಾವು ಎಕ್ಸಾಂಪಲ್ ಕೂಡ ಏನು ಪ್ರೋಗ್ರಾಮ್ ಕೂಡ ಬರಿಬೋದು. ಪ್ರೋಗ್ರಾಮ್ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ರೈಟ್ ಎ ಪ್ರೋಗ್ರಾಮ್ ಟು ಚೆಕ್ ವೆದರ್ ದ ಗಿವನ್ ನಂಬರ್ ಈಸ್ ಪಾಸಿಟಿವ್ ಆರ್ ನಾಟ್. ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ ಎನ್ ಅಂತ ತೊಗೊತೀವಿ, ಆ ನಂಬರು ಪಾಸಿಟಿವ್ ಅಥವಾ ನೆಗೆಟಿವ್ ನಂಬರು ಅಂತ ನೋಡೋಕ್ಕೆ ಪ್ರೋಗ್ರಾಮ್ ಬರಿಬೋದು. ಅಂದರೆ ಇಲ್ಲಿ ಎನ್ ಪಾಸಿಟಿವ್ ಅಂದರೆ ಎನ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಕಂಡೀಷನ್ ಬರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಓನ್ಲಿ ಕಂಡೀಷನ್ ಅಷ್ಟೇ ಬರೆದು ತೋರಿಸ್ತೀನಿ. ಇಫ್ ಎನ್ ಈಸ್ ಗ್ರೇಟರ್ ದ್ಯಾನ್ 0, ಈ ಕಂಡೀಷನ್ ಟ್ರೂ ಇತ್ತಪ್ಪ ಅಂದರೆ ನಾವೇನು ಮಾಡ್ತೀವಿ, ಎನ್ ವ್ಯಾಲ್ಯೂ 0ಕ್ಕಿಂತ ದೊಡ್ಡದಿತ್ತಂದರೆ ಅದು ಪಾಸಿಟಿವ್ ನಂಬರ್, ಪ್ರಿಂಟ್ ಎಫ್ ಪಾಸಿಟಿವ್ ನಂಬರ್ ಅಂತ ಬರಿತೀವಿ. ಅಥವಾ ಈ ಫಾಲ್ಸ್ ಆಯ್ತಪ್ಪ ಅಂದರೆ ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂದರೆ ಪ್ರಿಂಟ್ ಎಫ್ ನೆಗೆಟಿವ್ ನಂಬರ್ ಅಂತ ಬರ್ತೀವಿ. ಅಥವಾ ಗೆಟ್ ಸಿ ಎಚ್ ಅಂತ ಬರೆದು ಪ್ರೋಗ್ರಾಮ್ ಅಲ್ಲಿಗೆ ಟರ್ಮಿನೇಟ್ ಮಾಡ್ತೀವಿ. ನಾವು ಒಂದು ವ್ಯಾಲ್ಯೂ ಕೊಟ್ಟಿವಿ ಅಂದರೆ 10 ಈಸ್ ಗ್ರೇಟರ್ ದ್ಯಾನ್ 0, 10 ವ್ಯಾಲ್ಯೂ ಕೊಟ್ಟಿವಿ ಅಂತ ಅನ್ಕೊಡ್ರಿ. 10 ವ್ಯಾಲ್ಯೂ ಕೊಟ್ಟಾಗ 10 ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ನಂಬರ್ ಬರುತ್ತೆ. ಅದೇ ನಾವು -2 ಅಂತ ಕೊಟ್ಟಿವಿ ಅನ್ಕೊಡ್ರಿ, -2 ಈಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟರೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರೋಗ್ರಾಮು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಯಾಕಂದರೆ ಇಲ್ಲಿ -2 ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ಕಂಡೀಷನ್ ಫಾಲ್ಸ್ ಆಗುತ್ತೆ. ಇಲ್ಲಿ ಫಾಲ್ಸ್ ಆದರೆ ಯಾವುದೇ ಸ್ಟೇಟ್ಮೆಂಟ್ಸ್ನ ನಾವು ಬರೆದಿಲ್ಲ, ಸೊ ಅಲ್ಲಿಗೆ ಪ್ರೋಗ್ರಾಮು ಟರ್ಮಿನೇಟ್ ಆಗುತ್ತೆ. ಈ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಜಸ್ಟು ಅದರದ್ದು ಡೆಫಿನಿಷನ್ಸ್ ಬರೀಬೇಕು, ಅದೇನಂತ ಬರೀಬೇಕು, ನೆಕ್ಸ್ಟು ಜನರಲ್ ಸಿಂಟ್ಯಾಕ್ಸ್ ಬರೀಬೇಕು, ನೆಕ್ಸ್ಟು ಫ್ಲೋ ಚಾರ್ಟ್ನ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ ಇಫ್ ಎಲ್ ಸ್ಟೇಟ್ಮೆಂಟ್. ಈ ಇಫ್ ಎಲ್ ಸ್ಟೇಟ್ಮೆಂಟ್ನ ನಾವೇನಂತ ಕರಿತೀವಿ ಅಂದರೆ ಟೂ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಟೂ ವೇ ಬ್ರಾಂಚಿಂಗ್ ಅಂತ ಯಾಕೆ ಕರಿತೀವಿ ಅಂದರೆ ಇಲ್ಲಿ ಕಂಡೀಷನ್ ಟ್ರೂ ಆದರೆ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಕಂಡೀಷನ್ಸ್ ಫಾಲ್ಸ್ ಆದರೆ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತದೆ. ಫಾಲ್ಸ್ ಆದರೆ ಸ್ಟೇಟ್ಮೆಂಟ್ 1, ಇಲ್ಲಿ ಸ್ಟೇಟ್ಮೆಂಟ್ 1. ಸೊ ಇಲ್ಲಿದೆ ನೋಡಿ, ಇಲ್ಲಿ ಫಸ್ಟಿಗೆ ದಿಸ್ ಸ್ಟ್ರಕ್ಚರ್ ಹೆಲ್ಪ್ಸ್ ಟು ಡಿಸೈಡ್ ದ ವೆದರ್ ಎ ಸೆಟ್ ಆಫ್ ಸ್ಟೇಟ್ಮೆಂಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಆರ್ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್. ಇಲ್ಲಿ ಏನಾಗುತ್ತೆ, ಕಂಡೀಷನ್ ಟ್ರೂ ಆದಾಗ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗ್ತದೆ. ಅದೇ ಕಂಡೀಷನ್ ಫಾಲ್ಸ್ ಆಯ್ತಪ್ಪ ಅಂದರೆ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಜನರಲ್ ಸಿಂಟ್ಯಾಕ್ಸ್ ಈಸ್ ಇಫ್ ಕಂಡೀಷನ್, ಇಲ್ಲಿ ಟೆಸ್ಟ್ ಕಂಡೀಷನ್ ಅದೇನು ಬರೀತೀವಲ್ಲ ಇದು ಕಂಡೀಷನ್ನು. ಈ ಕಂಡೀಷನ್ನು ಟ್ರೂ ಆಯ್ತಪ್ಪ ಅಂದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಕಂಡೀಷನ್ನು ಫಾಲ್ಸ್ ಆಯ್ತಪ್ಪ ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಇದು ಜನರಲ್ ಸಿಂಟ್ಯಾಕ್ಸ್. ಅಲ್ಲಿ ನಾವೇನು ಬರಿತೀವಿ, ಓನ್ಲಿ ಕಂಡೀಷನ್ ಟ್ರೂ ಇದ್ದಾಗ ಮಾತ್ರ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗೋದು ಬರಿತೀವಿ. ಇಲ್ಲಿ ನಾವೇನು ಬರಿತೀವಿ ಅಂದರೆ ಕಂಡೀಷನ್ ಟ್ರೂ ಇದ್ದಾಗ ಸ್ಟೇಟ್ಮೆಂಟ್ 1 ಎಲ್ಸ್ ಅಂತ ಬರಿತೀವಿ. ಈ ಎಲ್ಸ್ ಅನ್ನೋದೇನೆಂದರೆ ಕೀವರ್ಡು. ಇಲ್ಲಿ ಕಂಡೀಷನ್ ಫಾಲ್ಸ್ ಆದಾಗ ಅಂದರೆ ನಾವೇನು ಕಂಡೀಷನ್ ಬರಿತೀವೋ ಆ ಕಂಡೀಷನ್ ಫಾಲ್ಸ್ ಆದಾಗ ಎಲ್ಸ್ ಪಾರ್ಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇಫ್ ದ ಕಂಡೀಷನ್ ಈಸ್ ಟ್ರೂ ದ ಬಿಲೋ ಸ್ಟೇಟ್ಮೆಂಟ್ಸ್, ಇಫ್ ಸ್ಟೇಟ್ಮೆಂಟ್ ಕೆಳಗಡೆ ಏನಿರ್ತವೋ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತವೆ. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ದ ಎಲ್ಸ್ ಪಾರ್ಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅಂದರೆ ಎಲ್ಸ್ ಕೆಳಗಡೆ ಏನು ಬರೆದಿರ್ತೀವಲ್ಲ ಆ ಎಲ್ಸ್ ಕೆಳಗಡೆ ನಾವು ಎಕ್ಸಿಕ್ಯೂಟ್ ಆಗ್ತವೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಓನ್ಲಿ ಒನ್ ಸ್ಟೇಟ್ಮೆಂಟ್ ಇತ್ತಪ್ಪ ಅಂದರೆ ನಾವು ಸಿಂಗಲ್ ಲೈನ್ ಇಫ್ ಕೆಳಗಡೆ ಬರಿತೀವಿ. ಅದೇ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ಬರಿತೀವಿ, ಇಫ್ ಕಂಡೀಷನ್ ಅಂತ ಬರೆದು ಇಲ್ಲಿ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಇದ್ವು ಅಂದರೆ ಮೋರ್ ದ್ಯಾನ್ 1 ಸ್ಟೇಟ್ಮೆಂಟ್ಸ್ ಇದ್ವು ಅಂದರೆ ಈ ಥರ ಬರಿತೀವಿ. ಎಲ್ಸ್ ಕಂಡೀಷನ್ ಅಂತ ಬರೆದು ಎಲ್ಸ್ ಪಾರ್ಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ ಇದ್ವು ಅಂದರೆ ಈ ಥರ ನಾವು ಜನರಲ್ ಸಿಂಟ್ಯಾಕ್ಸ್ನ ಬರಿತೀವಿ. ಇದು ಕೂಡ ಬರಿಬೋದು. ಇಲ್ಲಿ ಓನ್ಲಿ 1 ಸ್ಟೇಟ್ಮೆಂಟ್ ತೋರಿಸಿದ್ವಿ. ಇಲ್ಲಿ ನಂಬರ್ ಆಫ್ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3, ಇಲ್ಲಿ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಅಂತೇಳಿ ಬರಿಬೋದು. ಇದೇ ರೀತಿ ನಾವು ಪಿಕ್ಚೋರಿಯಲ್ ಫಾರ್ಮ್ನ ತೋರಿಸ್ಬೇಕಂದ್ರೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈಸ್ ಕಂಡೀಷನ್ ಸೇಮ್ ರೋಂಬಸ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಆವಾಗಲೇ ಹೇಳ್ದಂಗೆ ಈ ರೋಂಬಸ್ ಸಿಂಬಲ್ನಲ್ಲಿ ಸೇಮ್ ಈಸ್ ಕಂಡೀಷನ್ ಅಂತ ಬರಿತೀವಿ. ಇಫ್ ದ ಕಂಡೀಷನ್ ಈಸ್ ಟ್ರೂ ಅಂದರೆ ಇಲ್ಲಿ ಏನು ಕಂಡೀಷನ್ ಬರಿತೀವೋ ಅದು ಟ್ರೂ ಆಗಿದ್ರೆ ನಾವು ಏನು ಮಾಡ್ತೀವಿ, ಸ್ಟೇಟ್ಮೆಂಟ್ 1 ಇದ್ರ ಪ್ರಕಾರ ಸಿಂಟ್ಯಾಕ್ಸ್ ಪ್ರಕಾರ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಕಂಡೀಷನ್ ಫಾಲ್ಸ್ ಆಯ್ತಪ್ಪ ಅಂದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲೇನಾಯಿತು, ಟ್ರೂ ಇದ್ದಾಗ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ಆಯಿತು, ಫಾಲ್ಸ್ ಇದ್ದಾಗ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಆಯಿತು. ಸೊ ಇದು ಒಂದು ವೇ, ಇದು ಒನ್ ವೇ ಆಯಿತು, ಇದು ಒನ್ ವೇ ಆಯಿತು. ಸೊ ಇಲ್ಲೇನಾಯಿತು, ಟೋಟಲ್ ಆಗಿ ಇವೆರಡೂ ಸೇರಿ ನಮಗೇನಾಯಿತು, 2 ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಆಯಿತು. ಅಂದರೆ ಟ್ರೂ ಇದ್ದಾಗ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಇದ್ದಾಗ ಅನದರ್ ಸೆಟ್ ಎಕ್ಸಿಕ್ಯೂಟ್ ಆಗೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, 2 ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸಿಂಪಲ್ ಇಫ್ ಸ್ಟೇಟ್ಮೆಂಟ್ನ ಮಾತ್ರ ನಾವೇನಂತ ಕರಿತೀವಿ ಅಂದರೆ 1 ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಅದೇ ಎಕ್ಸಾಂಪಲ್ನ ಆವಾಗಲೇ ನಾವು ಬರ್ದ್ವಲ್ಲ, ಇಫ್ ಎನ್ ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್ ನಂಬರ್ ನೋಡೋಕ್ಕಂದ್ರೆ ಇಫ್ ಎನ್ ಈಸ್ ಗ್ರೇಟರ್ ದ್ಯಾನ್ 0 ಬರೆದ್ರೆ ಪ್ರಿಂಟ್ ಎಫ್, ಈ ಕಂಡೀಷನ್ ಟ್ರೂ ಆಯ್ತಪ್ಪ ಅಂದರೆ
ಪಾಸಿಟಿವ್ ನಂಬರ್ ಅಂತ ಬರಿತೀವಿ. ಅದೇ ಕಂಡೀಷನ್ ಫಾಲ್ಸ್ ಆಯ್ತಪ್ಪ ಅಂದರೆ ಎಲ್ಸ್ ಪಾರ್ಟಲ್ಲಿ ಪ್ರಿಂಟ್ ಎಫ್ ನೆಗೆಟಿವ್ ನಂಬರ್ ಅಂತೇಳಿ ಬರಿತೀವಿ, ನೆಗೆಟಿವ್ ನಂಬರ್ ಅಂತ. ಈ ಥರ ನಾವು ಪ್ರೋಗ್ರಾಮ್ ಲಾಜಿಕ್ನ ಬರಿಬೋದು. ಇಲ್ಲಿ ಮೇಲ್ಗಡೆ ಬೇರೆ ಅಂದರೆ ಪ್ರೋಗ್ರಾಮ್ ಇರುತ್ತೆ, ಜಸ್ಟ್ ನಾನೇನಂದರೆ ಲಾಜಿಕ್ ಅಂದರೆ ಇಲ್ಲೇನು ಯೂಸ್ ಮಾಡ್ತೀವಲ್ಲ ಇಫ್ ಎಲ್ಸ್ ಪಾರ್ಟು ಅಷ್ಟೇ ಬರೆದು ನಿಮಗೆ ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ. ಇದು ಇಫ್ ಎಲ್ ಸ್ಟೇಟ್ಮೆಂಟ್. ಈ ಇಫ್ ಎಲ್ ಸ್ಟೇಟ್ಮೆಂಟ್ನ ನಾವು ಏನಂತ ಕರಿತೀವಿ, ಟೂ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರೋದು ನೆಸ್ಟೆಡ್ ಇಫ್ ಮತ್ತು ಲ್ಯಾಡರ್ ಇಫ್ ಅಂತ ಏನು ಬರ್ತಾವಲ್ಲ, ಇವು ಕೂಡ ಟೂ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟು. ಬಟ್ ಇಲ್ಲಿ ಮೋರ್ ದ್ಯಾನ್ ಒನ್ ಇಫ್ ಸ್ಟೇಟ್ಮೆಂಟ್ ಇರ್ತವೆ, ಮೋರ್ ದ್ಯಾನ್ ಒನ್ ಇಫ್ ಎಲ್ ಸ್ಟೇಟ್ಮೆಂಟ್ ಇರ್ತವೆ. ಸೊ ಇಲ್ಲಿ ಫಸ್ಟಿಗೆ ನೆಸ್ಟೆಡ್ ಇಫ್ ನೋಡೋಣ. ನೆಸ್ಟೆಡ್ ಇಫ್ ಅಂದರೆ, ನೆಸ್ಟ್ ಅಂದ್ರೆ ಏನಪ್ಪ ಅಂದರೆ ಗೂಡು ಅಂತ ಕರಿತೀವಿ. ಈ ನೆಸ್ಟ್ ಹೆಂಗಿರುತ್ತೆ, ಈ ಥರ ಗೂಡಾಗಿರುತ್ತೆ, ಅಂದರೆ 1 by 1 ಒಳಗಡೆ ಕಟ್ಕೊಂಡಿರ್ತದೆ. ಅದೇ ರೀತಿ ಇಫ್ ದ ಸ್ಟೇಟ್ಮೆಂಟ್ ಆಫ್ ಅನ್ ಇಫ್ ಸ್ಟೇಟ್ಮೆಂಟ್ ಈಸ್ ಅನದರ್ ಇಫ್ ಸ್ಟೇಟ್ಮೆಂಟ್ ಕಂಟೇನ್ಸ್ ಅನದರ್ ಇಫ್ ಸ್ಟೇಟ್ಮೆಂಟ್, ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ಇದ್ರೆ ದೆನ್ ಸಚ್ ಆನ್ ಇಫ್ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ದ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಅಂದರೆ ಇಫ್ ಒಳಗಡೆ ಅನದರ್ ಇಫ್ ಸ್ಟೇಟ್ಮೆಂಟ್ನ ಬರ್ತಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ನೆಸ್ಟೆಡ್ ಇಫ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಜನರಲ್ ಸಿಂಟ್ಯಾಕ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದ ಜನರಲ್ ಫಾರ್ಮ್ ಆಫ್ ಇಫ್ ಎಲ್ ಸ್ಟೇಟ್ಮೆಂಟ್ ಈಸ್ ಇಫ್ ಟೆಸ್ಟ್ ಕಂಡೀಷನ್ 1 ಅಂತ ಬರ್ತೀವಿ, ಅಂದರೆ ಇಲ್ಲಿ ಮೋರ್ ದ್ಯಾನ್ 1 ಕಂಡೀಷನ್ ಬರೋದ್ರಿಂದ. ಅದೇ ರೀತಿ ಇಲ್ಲಿ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಅಂತ ತಗೊಂಡು, ಅಂದರೆ ಈ ಕಂಡೀಷನ್ ಫಾಲ್ಸ್ ಆದರೆ ಅನದರ್ ಕಂಡೀಷನ್ ವಿಲ್ ಬಿ ಚೆಕ್ಡ್. ಅನದರ್ ಕಂಡೀಷನ್ ಏನು, ಟೆಸ್ಟ್ ಕಂಡೀಷನ್ 2 ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಎಲ್ಸ್ ಇಫ್ ಟೆಸ್ಟ್ ಕಂಡೀಷನ್ ಏನು ಅಂದರೆ ಮೋರ್ ದ್ಯಾನ್ 1 ಕಂಡೀಷನ್, ಎನ್ ಕಂಡೀಷನ್ನ ಇಲ್ಲಿ ತೋರಿಸಿದ್ವಿ. ಸೊ ಈ ಥರ ನಾವು ಇಫ್ ಬರ್ದು ಎಲ್ಸ್ ಬರ್ದು ಮತ್ತೆ ಇಫ್ ಬರೆದ್ರೆ ಎಲ್ಸ್ ಇಫ್ ಅಂತ ಕರಿತೀವಿ. ಈ ಥರ ಬರೆದ್ರೆ ಇದನ್ನ ನಾವೇನಂತ ಕರಿತೀವಿ, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ನಮಗೆ ಫ್ಲೋ ಚಾರ್ಟ್ ಏನಿದೆಯಪ್ಪ ಅಂದರೆ ಫಸ್ಟಿಗೆ ಒಂದು ಕಂಡೀಷನ್ 1, ಇಲ್ಲೇನು ಕಂಡೀಷನ್ 1 ಇದೆಯಲ್ಲ ಈ ಕಂಡೀಷನ್ 1 ಚೆಕ್ ಆಗುತ್ತೆ. ಈ ಕಂಡೀಷನ್ 1 ಟ್ರೂ ಆಯ್ತಪ್ಪ ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಎಕ್ಸಿಕ್ಯೂಟೆಡ್, ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ದ ಕಂಡೀಷನ್ 1 ಈಸ್ ಫಾಲ್ಸ್, ಈ ಕಂಡೀಷನ್ ಫಾಲ್ಸ್ ಆದರೆ ಕಂಡೀಷನ್ 2 ಚೆಕ್ ಆಗುತ್ತೆ. ಕಂಡೀಷನ್ 2 ಚೆಕ್ ಆಗಿ ಅಗೇನ್ ಟ್ರೂ ಇದ್ದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಅಗೇನ್ ಫಾಲ್ಸ್ ಆಯ್ತಪ್ಪ ಅಂದರೆ ಅನದರ್ ಕಂಡೀಷನ್ ವಿಲ್ ಬಿ ಚೆಕ್. ಸೊ ಆನ್ ಅಂದರೆ ಇಲ್ಲಿ ನಮಗೆ ಈ ಥರ ಡಿಫ್ರೆಂಟ್ ಟೈಪ್ಸ್ ಕಂಡೀಷನ್ n ಬರುತ್ತೆ. ಈ ಕಂಡೀಷನ್ n ಟ್ರೂ ಇದ್ದರೆ ಸ್ಟೇಟ್ಮೆಂಟ್ n ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದರೆ ಫಾಲ್ಸ್ ಇದ್ದರೆ ಡಿಫಾಲ್ಟ್ ಸ್ಟೇಟ್ಮೆಂಟ್ ಏನು ಬರ್ತಿರ್ತೋ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಲಾಸ್ಟಿಗೆ ಸ್ಟಾಪ್ ಸ್ಟೇಟ್ಮೆಂಟ್ ಇರ್ತದೆ. ಈ ಥರ ನಾವೇನು ಮಾಡ್ತೀವಿ ಅಂದರೆ ಮೋರ್ ದ್ಯಾನ್ 1 ಇಫ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ರೆ ಪ್ರೋಗ್ರಾಮಲ್ಲಿ ಅವನ್ನ ನಾವೇನಂತ ಕರಿತೀವಿ, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. An if statement contains an another if statement is known as nested if statement ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಎಕ್ಸಾಂಪಲ್ ಬರೆಯೋದಾದರೆ, ಈಗ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ನ ಪ್ರೋಗ್ರಾಮ್ ಬರಿಬೇಕು ಅಂತ ಅನ್ಕೊಳ್ತೀವಿ. ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ ಬರಿಬೇಕಾದ್ರೆ ನಾವೇನು ಮಾಡ್ತೀವಿ, ಫಸ್ಟು ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಅಂದರೆ ಇಲ್ಲಿ 3 ವ್ಯಾಲ್ಯೂಸ್ ಇರ್ತವೆ ಎ ಬಿ ಸಿ ಅಂತ. ಫಸ್ಟು ಎ ವ್ಯಾಲ್ಯೂ ಜೊತೆ ಬಿ ವ್ಯಾಲ್ಯೂನ ಕಂಪೇರ್ ಮಾಡ್ತೀವಿ. ಇಫ್ ಇಟ್ ಈಸ್ ಟ್ರೂ, ಇದು ಟ್ರೂ ಇತ್ತಪ್ಪ ಅಂದರೆ ಅಗೇನ್ ನಾವೇನು ಮಾಡ್ತೀವಿ, ಬಿ ಈಸ್ ಗ್ರೇಟರ್ ದ್ಯಾನ್ ಸಿನ ಚೆಕ್ ಮಾಡ್ತೀವಿ. ಈ ಥರ ನಾವು 1 by 1 ಚೆಕ್ ಮಾಡ್ತಾ ಹೋಗ್ತೀವಿ ಎ ಸಿಗೆ. ಇಫ್ ಫಾರ್ ಎಕ್ಸಾಂಪಲ್ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಚೆಕ್ ಮಾಡ್ತೀವಿ. ಈ ಕಂಡೀಷನ್ ಟ್ರೂ ಇತ್ತಪ್ಪ ಅಂದರೆ ಅಗೇನ್ ವಿ ಆರ್ ಚೆಕಿಂಗ್ ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಸಿ, ಅಂದರೆ ಎರಡೂ ವ್ಯಾಲ್ಯೂನ ಚೆಕ್ ಮಾಡ್ತೀವಿ. ಎನ ಬಿ ಜೊತೆ ಕಂಪೇರ್ ಮಾಡ್ತೀವಿ, ಎನ ಸಿ ಜೊತೆ ಕಂಪೇರ್ ಮಾಡ್ತೀವಿ. ಇವೆರಡೂ ಕಂಡೀಷನ್ ಟ್ರೂ ಆಯ್ತಪ್ಪ ಅಂದರೆ ನಾವೇನು ಮಾಡ್ತೀವಿ, ಪ್ರಿಂಟ್ ಎಫ್ ಅಲ್ಲಿ ಎ ಈಸ್ ಲಾರ್ಜೆಸ್ಟ್ ಅಂತೇಳಿ ಬರಿತೀವಿ. ಜಸ್ಟ್ ಪ್ರೋಗ್ರಾಮ್ ಬರಿತಾ ಇಲ್ಲ, ನಿಮಗೆ ಲಾಜಿಕ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಎ ಈಸ್ ಲಾರ್ಜೆಸ್ಟ್ ಅಂತ ಪ್ರಿಂಟ್ ಮಾಡ್ತೀವಿ. ಅದೇ ರೀತಿ ಇಲ್ಲಪ್ಪ ಅಂದ್ರೆ ಕಂಡೀಷನ್ ಫಾಲ್ಸ್ ಆಯ್ತು, ಇವೆರಡು ಕಂಡೀಷನ್ ಯಾವ್ದಾದ್ರು ಫಾಲ್ಸ್ ಆಯ್ತು ಅಂದರೆ ಎಲ್ಸ್ ಇಫ್ ಬಿ ಈಸ್ ಗ್ರೇಟರ್ ದ್ಯಾನ್ ಸಿ, ಬಿ ಈಸ್ ಗ್ರೇಟರ್ ದ್ಯಾನ್ ಸಿ ಚೆಕ್ ಮಾಡ್ತೀವಿ. ಇಫ್ ಇಟ್ ಈಸ್ ಟ್ರೂ ಪ್ರಿಂಟ್ ಎಫ್ ಅಲ್ಲಿ ಬಿ ಲಾರ್ಜೆಸ್ಟ್ ಅಂತ ಬರಿತೀವಿ. ಇಫ್ ಇಟ್ ಈಸ್ ಫಾಲ್ಸ್ ಎಲ್ಸ್ ಪಾರ್ಟಲ್ಲಿ ಸಿ ಈಸ್ ಲಾರ್ಜ್ ಅಂತೇಳಿ ಪ್ರಿಂಟ್ ಮಾಡ್ತೀವಿ. ಈ ಥರ ನಾವೇನು ಮಾಡ್ತೀವಿ ಅಂದರೆ ಮೋರ್ ದ್ಯಾನ್ 1 ಇಫ್ ಸ್ಟೇಟ್ಮೆಂಟ್ನ ಮಾಡಿದರೆ, ಅಥವಾ ಇಫ್ ಸ್ಟೇಟ್ಮೆಂಟ್ ಕಂಟೇನ್ಸ್ ಅನದರ್ ಇಫ್ ಸ್ಟೇಟ್ಮೆಂಟ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಲ್ಯಾಡರ್ ಇಫ್ ಸ್ಟೇಟ್ಮೆಂಟ್. ಈ ಲ್ಯಾಡರ್ ಇಫ್ ಸ್ಟೇಟ್ಮೆಂಟ್ ಅನ್ನೋದು ಕೂಡ ನಮಗೆ ಇಫ್ ಸ್ಟೇಟ್ಮೆಂಟ್ ಕಂಟೇನ್ಸ್ ಅನದರ್ ಇಫ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಕೂಡ ದ ಜನರಲ್ ಫಾರ್ಮ್ ಆಫ್ ಲ್ಯಾಡರ್ ಇಫ್ ಸ್ಟೇಟ್ಮೆಂಟ್ ಈಸ್ ಇಫ್ ಕಂಡೀಷನ್ 1 ಈಸ್ ಟ್ರೂ, ಇಫ್ ಕಂಡೀಷನ್ 2 ಇವೆರಡೂ ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ, ಎಲ್ಸ್ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಇಫ್ ಇಲ್ಲ ಅಂದರೆ ಸ್ಟೇಟ್ಮೆಂಟ್ ಕಂಡೀಷನ್ 3 ಚೆಕ್ ಮಾಡುತ್ತೆ, ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತೆ, ಸ್ಟೇಟ್ಮೆಂಟ್ 4. ಇಲ್ಲಿ ನೋಡ್ರಿ ಈ ಟ್ರೂ ಫ್ಲೋ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟಿಗೆ ಈಸ್ ಕಂಡೀಷನ್ 1 ಇದು ಟ್ರೂ ಆದರೆ ಕಂಡೀಷನ್ 2 ಚೆಕ್ ಆಗುತ್ತೆ. ಇಫ್ ಇಟ್ ಈಸ್ ಫಾಲ್ಸ್ ಆದರೆ ಕಂಡೀಷನ್ 3 ಚೆಕ್ ಆಗುತ್ತೆ. ಇಲ್ಲಿ ಕಂಡೀಷನ್ 3 ಟ್ರೂ ಆದರೆ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಸ್ಟೇಟ್ಮೆಂಟ್ 4 ಎಕ್ಸಿಕ್ಯೂಟ್ ಆಗುತ್ತೆ.
ಅಥವಾ ಇಲ್ಲಿ ಕಂಡೀಷನ್ 2 ಟ್ರೂ ಆದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ, ಕಂಡೀಷನ್ 2 ಇಸ್ ಫಾಲ್ಸ್ ಆದರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಈ ಥರ ನಾವೇನು ಮಾಡ್ತೀವಿ ಅಂದರೆ ಲ್ಯಾಡರ್ ಇಫ್ ಸ್ಟೇಟ್ಮೆಂಟ್ನ ಬರಿತೀವಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೂ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ಕೂಡ ನಾವು ಟೂ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಈ ಸ್ವಿಚ್ ಸ್ಟೇಟ್ಮೆಂಟ್ ನಾವೇನಂತ ಕರಿತೀವಿ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಕೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ. ಕೆಳಗಡೆ ಇಫ್, ಸ್ವಿಚ್ಚು ಅಥವಾ ಬೇರೆ ಬೇರೆ ಕೊಟ್ಟಿರ್ತಾನೆ, ಸಿಂಪಲ್ ಇಫ್ ಅಂತ. ಇಲ್ಲಿ ನಮಗೆ ಸ್ವಿಚ್ ಸ್ಟೇಟ್ಮೆಂಟ್ ಅನ್ನೋದೇನೆಂದರೆ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಸಿ ಹ್ಯಾಸ್ ಬಿಲ್ಟ್ ಇನ್ ಮಲ್ಟಿಪಲ್ ಬ್ರಾಂಚ್ ಸೆಲೆಕ್ಷನ್ ಸ್ಟೇಟ್ಮೆಂಟ್, ದಟ್ ಈಸ್ ಸ್ವಿಚ್. ಸ್ವಿಚ್ ಅನ್ನೋದನ್ನ ನಾವೇನಂತ ಕರಿತೀವಿ, ಬಿಲ್ಟ್ ಇನ್ ಮಲ್ಟಿಪಲ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಫ್ ದೇರ್ ಆರ್ ಮೋರ್ ದ್ಯಾನ್ 2 alternatives to be selected, ಮಲ್ಟಿಪಲ್ ಸೆಲೆಕ್ಷನ್ ಕಾನ್ಸೆಪ್ಟ್ ಈಸ್ ಯೂಸ್ಡ್. ಇಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಜನರಲ್ ಫಾರ್ಮ್ ಆಫ್ ಸ್ವಿಚ್ ಸ್ಟೇಟ್ಮೆಂಟ್ ಈಸ್ ಸ್ವಿಚ್ ಎಕ್ಸ್ಪ್ರೆಷನ್ಸ್, ಅಥವಾ ಇಲ್ಲಿ ಸೆಲೆಕ್ಷನ್ ಅಂತ ಕರಿತೀವಿ. ಅಂದರೆ ಯಾವುದಾದ್ರು ಒಂದು ವ್ಯಾಲ್ಯೂ ಕೊಡ್ತೀವಿ. ನೆಕ್ಸ್ಟ್ ಏನು ಬರಿತೀವಿ ಅಂದರೆ ಇಲ್ಲಿ ನಾವು ಸ್ವಿಚ್ ಆದಮೇಲೆ ಒಂದು ಎಕ್ಸ್ಪ್ರೆಷನ್ನ ತೊಗೊತೀವಿ. ಅದಾದಮೇಲೆ ಓಪನಿಂಗ್ ಬ್ರೇಸ್ ಆದಮೇಲೆ ಕೇಸ್ ಲೇಬಲ್ ಅಂತ ಬರಿತೀವಿ. ಕೇಸ್ ಲೇಬಲ್ ಅಂದರೆ ಇಲ್ಲಿ ಕೇಸ್ ಅಂತ ಬರಿತೀವಿ. ಕೇಸ್ ಅನ್ನೋದು ಕೀವರ್ಡು. ನೆಕ್ಸ್ಟ್ ಲೇಬಲ್ 1 ಅಂದರೆ 1 ಅಂತ ಬರೆದ್ರೆ ಇದು ಕೇಸ್ 1 ಅಂತ ಅರ್ಥ. ಅದೇ ರೀತಿ 2 ಬರೆದ್ರೆ ಕೇಸ್ 2 ಅಂತ ಅರ್ಥ. ಈ ಥರ ಲೇಬಲ್ 1 ಲೇಬಲ್ 2 ಬರ್ಕೊಂತ ಹೋಗ್ತೀವಿ. ಅದರಲ್ಲಿ ಏನು ಸ್ಟೇಟ್ಮೆಂಟ್ ಬೇಕೋ ಆ ಸ್ಟೇಟ್ಮೆಂಟ್ನ ಬರಿತೀವಿ. ಬ್ರೇಕ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಈ ಬ್ರೇಕ್ ಅನ್ನೋದು ಏನಪ್ಪ ಅಂದರೆ ಇಟ್ ಈಸ್ ಕಾಲ್ಡ್ ಅನ್ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಈಗ ನಾವು ಏನಾದರೂ ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಬ್ರೇಕ್ ಹಿಡಿದಾಗ ಏನಾಗುತ್ತೋ ಅಂದರೆ ಗಾಡಿ ಸ್ಟಾಪ್ ಆಗುತ್ತೆ, ವೆಹಿಕಲ್ ಸ್ಟಾಪ್ ಆಗುತ್ತೆ. ಅದೇ ರೀತಿ ಇಲ್ಲಿ ಪ್ರೋಗ್ರಾಮಲ್ಲೂ ಕೂಡ ನಾವೆಲ್ಲಿ ಬ್ರೇಕ್ ಅಂತ ಬರೆದಿರ್ತೀವೋ ಅಲ್ಲಿಗೆ ಪ್ರೋಗ್ರಾಮ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತೆ. ಸೊ ಇಲ್ಲಿ ನಾವು ಪ್ರತಿಯೊಂದು ಕೇಸ್ ಲೇಬಲ್ಸ್ಗೂ ಕೂಡ ಬ್ರೇಕ್ ಅಂತೇಳಿ ಬರಿತೀವಿ. ಇಫ್ ನಾನೇನಾದರೂ ಇಲ್ಲಿ ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಸ್ವಿಚ್ ಆಫ್ 1 ಅಂತ ಬರೆದ್ರೆ ಏನು ಬರುತ್ತಪ್ಪ ಅಂದರೆ ಕೇಸ್ 1ನಲ್ಲಿ ಏನಿರುತ್ತೋ ಸ್ಟೇಟ್ಮೆಂಟ್ಸು ಆ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ ಮತ್ತು ಆ ಪ್ರೋಗ್ರಾಮ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಕೇಸ್ 2ನಲ್ಲಿ ಏನಿರ್ತವೋ ಅವು ಎಕ್ಸಿಕ್ಯೂಟ್ ಆಗಲ್ಲ. ಇಫ್ 1 2 3 ಅಪ್ ಟು n ವರೆಗೂ ಬರ್ತೀವಿ. n ಬರ್ದಿಲ್ಲ ಅಥವಾ ಈ ವ್ಯಾಲ್ಯೂಸ್ ಏನಾದ್ರು ಬರ್ದಿಲ್ಲ ಅಂತಂದರೆ ಬೈ ಡಿಫಾಲ್ಟ್ ಏನಿರುತ್ತೋ ಆ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಇದು ಜನರಲ್ ಸಿಂಟ್ಯಾಕ್ಸ್ ಆಫ್ ಸ್ವಿಚ್ ಸ್ಟೇಟ್ಮೆಂಟು. ಇಲ್ಲಿ ನಮಗೆ ಫ್ಲೋ ಚಾರ್ಟ್ ಆಫ್ ಸ್ವಿಚ್ ಸ್ಟೇಟ್ಮೆಂಟ್ ಏನು ಬರುತ್ತೆ ಅಂದರೆ ಸೇಮ್ ಇಲ್ಲಿ ಕೂಡ ನಾವು ರೋಂಬಸ್ ಬರಿತೀವಿ. ಈಸ್ ಎಕ್ಸ್ಪ್ರೆಷನ್ ಅಂತ ಬರಿತೀವಿ. ನೆಕ್ಸ್ಟು ಇಲ್ಲಿ ಸೆಲೆಕ್ಷನ್ ಮಾಡ್ಕೊತೀವಿ. ಅಂದರೆ ಲೇಬಲ್ 1 ಲೇಬಲ್ 2 ಅಪ್ ಟು ಲೇಬಲ್ n ಬೈ ಡಿಫಾಲ್ಟ್ ಅಂದರೆ ಲೇಬಲ್ n ವರೆಗೂ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕೇಸ್ 1 2 3 4 ಬರ್ದೀವಿ ಅಂತ ಅಂದ್ಕೊಳ್ರಿ. ನಮಗೇನಾದರೂ ವ್ಯಾಲ್ಯೂ ಕೊಡಬೇಕಾದ್ರೆ 40 ಅಂತ ಕೊಟ್ವಿ ಅಂದರೆ ಎಂಟರ್ ಯುವರ್ ಚಾಯ್ಸ್ ಅಂತ 40 ಕೊಟ್ಟರೆ ಏನಾಗುತ್ತೆ ಅಂದರೆ ಡಿಫಾಲ್ಟಲ್ಲಿ ಏನು ಬರ್ದಿರ್ತೀವೋ ಇನ್ವ್ಯಾಲಿಡ್ ಚಾಯ್ಸ್ ಅಂತ ಬರ್ದಿರ್ತೀವಿ, ಅಥವಾ ಏನೋ ಬೇರೆ ಸ್ಟೇಟ್ಮೆಂಟ್ ಬರ್ದಿರ್ತೀವಿ. ಆ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲಿ ಬೈ ಡಿಫಾಲ್ಟಲ್ಲಿ ಬಂದಾಗ. ಇಲ್ಲಿ 1 2 3 4 ಈ ವ್ಯಾಲ್ಯೂಸ್ ಕೊಟ್ಟಾಗ 1 ಕೊಟ್ಟರೆ 1ನಲ್ಲಿ ಏನಿರುತ್ತೋ ಅದು ಎಕ್ಸಿಕ್ಯೂಟ್ ಆಗುತ್ತೆ, 2 ಕೊಟ್ಟರೆ 2ನಲ್ಲಿ ಏನಿರುತ್ತೋ ಅದು ಎಕ್ಸಿಕ್ಯೂಟ್ ಆಗುತ್ತೆ, 3 ಕೊಟ್ಟರೆ 4 ಕೊಟ್ಟರೆ ಇಲ್ಲಿ ಏನು ಬರ್ತಿರ್ತೀವೋ ಆ ವ್ಯಾಲ್ಯೂಸು ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತವೆ. ಈ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಪ್ರೋಗ್ರಾಮಲ್ಲಿ ಟೂ ವೇ ಬ್ರಾಂಚಿಂಗು ಮಲ್ಟಿವೇ ಬ್ರಾಂಚಿಂಗ್ನ ಯೂಸ್ ಮಾಡಿಕೊಂಡು ಬರಿತೀವಿ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಕಂಡೀಷನಲ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಫ್ಲೋ ಚಾರ್ಟ್ ಅಂತೇಳಿ ಕೇಳ್ತಾರೆ. ಇದನ್ನು ನೀವೆಲ್ಲ ಪ್ರೋಗ್ರಾಮ್ ಸಿಂಟ್ಯಾಕ್ಸು ಮತ್ತು ಫ್ಲೋ ಚಾರ್ಟ್ ಬರ್ದು ಎಕ್ಸ್ಪ್ಲೇನ್ ಮಾಡಿ. ಇದಿಷ್ಟು ನಿಮಗೆ ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಅಥವಾ ಪ್ರೋಗ್ರಾಮ್ ಕೇಳಿದ್ರೆ ನೀವು ಪ್ರೋಗ್ರಾಮ್ನ ಬರೀಬೇಕು. ಪ್ರೋಗ್ರಾಮ್ ಕೇಳಿದ್ರೆ ಲ್ಯಾಬ್ ಪ್ರೋಗ್ರಾಮಲ್ಲಿ ಇದಾವಲ್ಲ ಆ ಲ್ಯಾಬ್ ಪ್ರೋಗ್ರಾಮ್ ನೋಡಿಕೊಂಡು ಪ್ರೋಗ್ರಾಮ್ನ ಬರೀಬೇಕು. ನೋಡ್ಕೊಂಡಿರಿ ಅವನ್ನ ಪ್ರೋಗ್ರಾಮ್ನ ಬರೀಬೇಕು. ಅದರಲ್ಲಿ ನಿಮಗೆ ಯಾವುದು ಕಂಡೀಷನಲ್ ಸ್ಟೇಟ್ಮೆಂಟ್ಸು ಇದ್ದಾವೆ, ಆಮೇಲೆ ಲೂಪಿಂಗ್ ಸ್ಟೇಟ್ಮೆಂಟ್ ಮೇಲೂ ಪ್ರೋಗ್ರಾಮ್ ಇದ್ದಾವೆ. ಇದಿಷ್ಟು ಇವತ್ತಿನ ವಿಡಿಯೋ.